ಡಿಸೆಂಬರ್ 10ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಸಮ್ಮೇಳನದ ಬಗ್ಗೆ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಲು ಸಮ್ಮೇಳನದ ಬಗ್ಗೆ ಪ್ರಚಾರಕ್ಕಾಗಿ ರಥವನ್ನ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದೆ. ತಾಯಿ ಭುವನೇಶ್ವರಿ ಹಾಗೂ ಎತ್ತು ಮತ್ತು ನೇಗಿಲ ಮೂಲಕ ಉಳುಮೆ ಮಾಡುವ ರೈತನ ಸ್ತಬ್ಧ ಚಿತ್ರದಲ್ಲಿರುವ ರಥವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಆರಂಭವಾಗಿತ್ತು. ಈ ರಥ ಇಂದು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣಕ್ಕೆ ಆಗಮಿಸಿತು. ಗುಬ್ಬಿ ಪಟ್ಟಣಕ್ಕೆ ಬಂದು ಕಾಲಿಟ್ಟ ರಥೋತ್ಸವಕ್ಕೆ ತಾಲೂಕು ಆಡಳಿತದ ವತಿಯಿಂದ ಪೂರ್ಣ ಕುಂಭದ ಮೂಲಕ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ರಥೋತ್ಸವವನ್ನ ಪಟ್ಟಣದ ಹೆದ್ದಾರಿಯಲ್ಲಿ ಮೆರವಣಿಗೆಯಲ್ಲಿ ಸಾಗಿತ್ತು. ಬಳಿಕ ನಿಟ್ಟೂರಿಗೆ ಸಂಪ್ರದಾಯಬದ್ಧವಾಗಿ ಬೀಳ್ಕೊಡಲಾಯಿತು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ಎಚ್ಸಿ ಸತೀಶ್, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ರವೀಶ್, ಕಸಬದ ಪದಾಧಿಕಾರಿಗಳು, ಸಾಹಿತಿ ಆಸಕ್ತರು, ಸಾರ್ವಜನಿಕರು ಭಾಗಿಯಾಗಿದ್ರು. ಭಾರತ ತನ್ನ ಆಡಳಿತ ವ್ಯವಸ್ಥೆಗಾಗಿ ಹಲವಾರು ವಿಭಾಗಗಳನ್ನು ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ನಿಟ್ಟಿನಲ್ಲಿ ಯಾವ ಆಧಾರದ ಮೇಲೆ ಈ ಭಾರತವನ್ನು ವಿಂಗಡಣೆ ಮಾಡಬೇಕು, ಆಡಳಿತಕ್ಕೋಸ್ಕರ, ಸುಗಮ ಆಡಳಿತಕ್ಕೋಸ್ಕರ ಅಂತಕ್ಕಂಥ ತೀರ್ಮಾನ ಬಂದಾಗ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂವಿಧಾನ ರಚನಾ ಸಂದರ್ಭದಲ್ಲೇ ಹೋಗಿರ್ತಕ್ಕಂಥ ಸಲಹೆ. ಹಾಗಾಗಿ ಭಾರತ ಸರ್ಕಾರ ಧಾರ್ ಸಮಿತಿಯನ್ನು ನೇಮಿಸುತ್ತೆ. ಇತ್ತ ಒತ್ತಡದ ಕಾರ್ಯಕಲಾಪಗಳ ನಡುವೆಯೂ ವಕೀಲರ ಸಂಘದ ವತಿಯಿಂದ ಕೋರ್ಟ್ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಹಲವು ಮಂದಿ ವಕೀಲರು ಭಾಗಿಯಾಗಿದ್ರು. ಈ ವೇಳೆ ನ್ಯಾಯಾಧೀಶರಾದ ಅನುಪಮಾ ಮಾತನಾಡಿ, ರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು. ಭಾಷೆ ಬಗ್ಗೆ ಮತ್ತು ನಮ್ಮ ಕರ್ನಾಟಕ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಶ್ರೀಯುತ ಯತೀಶ್ ಕುಮಾರ್ ಸರ್ ಬಂದಿದ್ದಾರೆ. ಅವರು ಹೇಳುವಂತಹ ಹಲವು ವಿವರಗಳನ್ನು ತಿಳ್ಕೊಳ್ಳುವ ಆಸೆ ನಮಗೂ ಸಹ ಇದೆ. ಸೊ ನಮಗೆ ಗೊತ್ತಿರೋ ಹಾಗೆ 1950 ಸಾಲಿನಲ್ಲಿ ಭಾರತ ದೇಶ ಗಣರಾಜ್ಯವಾದ ನಂತರ ಭಾಷಾವಾರು ಪ್ರಾಂತ್ಯದ ಮೂಲಕ ವಿಧವಾದಂತಹ ಒಂದು ಜಿಲ್ಲೆಗಳನ್ನು, ರಾಜ್ಯಗಳನ್ನು ವಿಭಾಗಿಸಬೇಕಾದಂತಹ ಸಂದರ್ಭ ಬಂದಾಗ ಕನ್ನಡ ಭಾಷೆ